ರಾಜ್ಯದ ಜನರಿಗೆ ಇದೀಗ ಮತ್ತೆ ಬೆಲೆ ಏರಿಕೆಯ ಶಾಕ್ ಆಗಿದೆ. ನಂದಿನಿ ತುಪ್ಪ ಪ್ರತಿ ಕೆಜಿಗೆ 15 ರೂಪಾಯಿ ಹೆಚ್ಚಳವನ್ನ ಮಾಡಲಾಗಿದೆ. ಅದೇ ರೀತಿ ನಂದಿನಿ ಬೆಣ್ಣೆ ದರ ಕೂಡ ಪ್ರತಿ ಕೆಜಿಗೆ 22 ರೂಪಾಯಿಯಷ್ಟು ಹೆಚ್ಚಳವನ್ನ ಮಾಡಲಾಗಿದೆ. 1 ಕೆಜಿ ತುಪ್ಪ 700 ರಿಂದ 715 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. 1 ಕೆಜಿ ಬೆಣ್ಣೆ ಬೇಕು ಅಂತ ಹೇಳಿದ್ರೆ 610 ರಿಂದ 660 ರೂಪಾಯಿಯನ್ನು ನೀಡಬೇಕು. ಇಷ್ಟಕ್ಕೆ ಏರಿಕೆಯನ್ನ ಮಾಡಲಾಗಿದೆ. ನಾಳೆಯಿಂದಲೇ ಈ ಒಂದು ಪರಿಷ್ಕೃತ ದರಗಳು ಕೂಡ ಜಾರಿಗೆ ಬರುತ್ತೆ. ತುಪ್ಪ ಬೆಣ್ಣೆಯನ್ನ ಖರೀದಿಸುವಂತ ಗ್ರಾಹಕರಿಗೆ ಇದೀಗ ಮತ್ತಷ್ಟು ಆರ್ಥಿಕ ಹೊರೆ ಎದುರಾಗಿದೆ. ಮನೆ ಬಳಕೆ, ಹೋಟೆಲ್, ಬೇಕರಿ, ಸಿಹಿ ತಿಂಡಿ ಹಾಗೆ ಆಹಾರ ಉದ್ಯಮದ ವೆಚ್ಚ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಕೆಎಂಎಫ್ ಉತ್ಪನ್ನಗಳ ಬೆಲೆ ಏರಿಕೆಯಿಂದ ದಿನನಿತ್ಯದ ಅಡುಗೆ ವೆಚ್ಚ ಮತ್ತಷ್ಟು ಹೆಚ್ಚಳವಾಗುತ್ತೆ. ನಂದಿನಿ ತುಪ್ಪ ಮತ್ತು ಬೆಣ್ಣೆ ಖರೀದಿಸುವಂತ ಗ್ರಾಹಕರು ಇನ್ನು ಮುಂದೆ ಹೆಚ್ಚುವರಿ ದರವನ್ನು ಪೇ ಮಾಡಬೇಕಾಗುತ್ತೆ. ರಾಜ್ಯದ ಜನರಿಗೆ ಇದು ಮತ್ತೆ ದರ ಏರಿಕೆಯ ಬಿಸಿ ತಾಕತ್ತೆ. ಕೆಎಂಎಫ್ ನಂದಿನಿ ತುಪ್ಪ ಹಾಗೆ ಬೆಣ್ಣೆ ಬೆಲೆಯೂ ಕೂಡ ಏರಿಕೆಯನ್ನ ಕಂಡಿದೆ. ನಾಳೆಯಿಂದಲೇ ಈ ಪರಿಷ್ಕೃತ ದರ ಕೂಡ ಜಾರಿಗೆ ಬರುತ್ತೆ. ಗೃಹ ಬಳಕೆ ಹಾಗೆ ಹೋಟೆಲ್ ಉದ್ಯಮದ ಮೇಲೂ ಕೂಡ ಭಾರಿ ಪರಿಣಾಮ ಬೀರಿದೆ. ಒಟ್ಟಾರೆಯಾಗಿ ದಿನನಿತ್ಯ ಒಂದಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಅದೇ ರೀತಿಯಾಗಿ ನೆನೆಯೂ ಕೂಡ ತರಕಾರಿಗಳ ಬೆಲೆ ಯಾವ ರೀತಿಯಾಗಿ ಏರಿಕೆಯನ್ನು ಕಂಡಿತ್ತು ಅನ್ನೋದನ್ನು ಗಮನಿಸಿದ್ವಿ. ಅದೇ ರೀತಿಯಾಗಿ ಈಗ ಮತ್ತೆ ತುಪ್ಪ ಬೆಣ್ಣೆಯ ಸರದಿಯಾಗಿದೆ. ನಂದಿನಿ ತುಪ್ಪ ಪ್ರತಿ ಕೆಜಿಗೆ 15 ರೂಪಾಯಿಯಷ್ಟು ಹೆಚ್ಚಳವನ್ನು ಮಾಡಲಾಗಿದೆ. ಅದೇ ರೀತಿ ನಂದಿನಿ ಬೆಣ್ಣೆಯ ಕಾಸ್ಟ್ ಕೂಡ ಪ್ರತಿ ಕೆಜಿಗೆ 22 ರೂಪಾಯಿ ಹೆಚ್ಚಳವನ್ನು ಮಾಡಲಾಗಿದೆ. ಹಾಗಾಗಿ ಈಗ ಏನು ಪರಿಷ್ಕರಣೆಯನ್ನು ಮಾಡಿದ್ದಾರೆ, ಚೇಂಜಸ್ ಮಾಡಿದ್ದಾರೆ, ಅವೆಲ್ಲವೂ ಕೂಡ ನಾಳೆಯಿಂದ ದರಗಳು ಜಾರಿಗೆ ಬರುತ್ತೆ. ತುಪ್ಪ ಬೆಣ್ಣೆ ಖರೀದಿ ಮಾಡಬೇಕಾದವರು ಇನ್ನು ಮುಂದೆ ಯೋಚನೆಯನ್ನು ಮಾಡಬೇಕಾಗಿರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ದಿಢೀರನೇ ಇಷ್ಟರ ಮಟ್ಟಿಗೆ ಹಣವನ್ನು ಏರಿಕೆ ಮಾಡಲಾಗಿದೆ. ಹಾಗಾಗಿ ಕೆಎಂಎಫ್ ಉತ್ಪನ್ನಗಳ ಬೆಲೆ ಏರಿಕೆಯಿಂದ ದಿನನಿತ್ಯದ ಅಡುಗೆಯ ವೆಚ್ಚ ಏನಿದೆ ಅದು ಕೂಡ ಮತ್ತಷ್ಟು ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ. ತುಪ್ಪ ಬೆಣ್ಣೆ ಅಂತ ಹೇಳಿದ್ರೆ ಹೋಟೆಲ್ನಲ್ಲೂ ಕೂಡ ಸಾಕಷ್ಟು ಅದನ್ನು ಬಳಕೆ ಮಾಡೋದ್ರಿಂದ, ಜೊತೆಗೆ ಹೋಟೆಲ್ಗಳಲ್ಲಿ ಬಳಕೆ ಮಾಡ್ತಾರೆ, ಬೇಕರಿಗಳಲ್ಲೂ ಕೂಡ ಸಾಕಷ್ಟು ಸ್ವೀಟ್ಸ್ಗಳಿಗೆ ಬಳಕೆಯನ್ನು ಮಾಡ್ತಾರೆ. ಹೀಗೆ ಆಹಾರ ಉದ್ಯಮದ ವೆಚ್ಚವೂ ಕೂಡ ಮತ್ತಷ್ಟು ಹೆಚ್ಚಳವಾಗುವಂತಹ ಎಲ್ಲ ಚಾನ್ಸಸ್ ಇದೆ.